ಹಾಸನ ಜಿಲ್ಲೆಗೆ ಬಜೆಟ್ ಹಾಗೂ ಬಜೆಟ್ ಹೊರತಾಗಿಯೂ ರಾಜ್ಯ ಸರ್ಕಾರದಿಂದ ಸಾಕಷ್ಟು ಅನುದಾನ ಬಂದಿದ್ದು ಸರ್ಕಾರ ಯಾವುದೇ ರೀತಿಯಲ್ಲೂ ಹಾಸನ ಜಿಲ್ಲೆಯನ್ನ ಕಡೆಗಣಿಸಿಲ್ಲ ಎಂದು ಸಂಸದ ಶ್ರೇಯಸ್ ಎಂ ಪಟೇಲ್ ಹೇಳಿದರು. ನಗರದಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಹಾಸನ ನಗರದ ಹೃದಯ ಭಾಗದಲ್ಲಿನ ರೈಲ್ವೆ ಮೇಲ್ಸೇತುವೆ ಕಾಮಗಾರಿಗೆ 21 ಕೋಟಿ ರೂಪಾಯಿ ರಾಜ್ಯ ಸರ್ಕಾರದ ಪಾಲು ನೀಡಲು ಸರ್ಕಾರ ಒಪ್ಪಿಗೆ ಸೂಚಿಸಿದೆ. ಅಲ್ಲದೆ ನಗರದ ಆರ್ಸಿ ರಸ್ತೆಯಲ್ಲಿ ಇರುವ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯ ಮೂಲಭೂತ ಸೌಕರ್ಯಗಳಿಗೆ ಪ್ರಾಥಮಿಕವಾಗಿ 9 ಕೋಟಿ ಹಣವನ್ನ ಬಜೆಟ್ನಲ್ಲಿ ಒದಗಿಸಿದೆ. ಜೊತೆಗೆ ವೈದ್ಯಕೀಯ ಸಿಬ್ಬಂದಿಗಳ ನೇಮಕ ಹಾಗೂ ಉಪಕರಣಗಳ ಖರೀದಿಗೆ 30 ಕೋಟಿ ಹಣ ನೀಡುವಂತೆ ಪ್ರಸ್ತಾವನೆ ಸಲ್ಲಿಸಲಾಗಿದೆ ಎಂದರು. ಮೊದಲಾಗಿ ನೀವೆಲ್ಲ ಬಜೆಟ್ ನ ಬ್ರೀಫ್ ಅಲ್ಲಿ ನೋಡಿರ್ತೀರಿ. ಎಲ್ಲರಿಗಿಂತ ಹೆಚ್ಚಾಗಿ ತುಂಬಾ ಕಂಪ್ಲೇಂಟ್ಸ್ ಇದ್ದಿತ್ತು ನಮಗೆ ನಮ್ಮ ಹಾಸನ ಇದು ಯಾವುದು ಫ್ಲೈಓವರ್ ಅದಕ್ಕೆ ನಿಂತಿದೆ, ನಮ್ಮ ಸ್ಟೇಟ್ ಶೇರ್ ಕೊಟ್ಟಿಲ್ಲ, ಸ್ಟೇಟ್ ಶೇರ್ ಹಾಗೆ ನಿಂತ್ಕೊಂಡಿದೆ ಅಂತ. ಸ್ಟೇಟ್ ಶೇರ್ ನ ಕೊಟ್ಟು ನಾನು ಜಿಯೋ ಮಾಡಿಸ್ಕೊಂಡು ಆಗ್ಲೇ ಲಾಸ್ಟ್ ವೀಕ್ ಅಲ್ಲಿ ಜಿಯೋ ಮಾಡಿಸ್ಕೊಂಡು ಬಂದೆ. ಅದು ನಾನು ಕದ್ದಿರ್ಲಿಲ್ಲ. ಶೇಕಡ 21 ಕೋಟಿ 74 ಏನ್ ನಮ್ಮ ರಾಜ್ಯ ಶೇರ್ ಇತ್ತು ಅದನ್ನ ಬಿಡುಗಡೆ ಮಾಡಿದ್ದಾರೆ. ಇನ್ನ HMRDC ಏನು ಸೆಂಟ್ರಲ್ ಪಾರ್ಟ್ ಆಫ್ 15 ಕೋಟಿ ಇತ್ತು. ಎರಡೂ ಸೇರಿ ಒಟ್ಟು 37 ಕೋಟಿ ಪರಿಷ್ಕೃತ ದರ ಏನಿತ್ತು ಅದು ಅನುಮೋದನೆ ಆಗಿದೆ. ಮತ್ತೆ ಗವರ್ಮೆಂಟ್ ಜಿಯೋ ಆಗಿದೆ. ಮತ್ತೆ ಫಿನಾನ್ಸ್ ಇಂದ ಅದಕ್ಕೆ ಆರ್ಡರ್ ನ ಪಾಸ್ ಮಾಡಿದ್ರೆ ಅದು ನಿಮ್ ಗಮನಕ್ಕೆ ತರ ಬಯಸ್ತೀನಿ. ಮೊದಲನೇದಾಗಿ ಇದು ಬಜೆಟ್ ಅಲ್ಲಿ ಅನೌನ್ಸ್ ಮಾಡಬೇಕಿತ್ತು. ಅದೇ ಇದು ಜಿಯೋ ಆಗ್ಲೇ ಎನ್ಫೋರ್ಸ್ ಆಗಿರುತ್ತೆ. ಇನ್ನು ಬಜೆಟ್ ಅಲ್ಲಿ ಅನೌನ್ಸ್ ಮಾಡೋ ಅವಶ್ಯಕತೆ ಇಲ್ಲ. ಆದ್ರೆ ಇದು ಕಂಪ್ಲೀಟ್ಲಿ ಆಗಿ ಇನ್ನೊಂದು 15 ದಿನದಲ್ಲಿ ಅದು ಕೆಲಸವನ್ನ ಶುರು ಮಾಡ್ತಾರೆ. ನಮ್ಮ ಬಹುಶಃ ಇನ್ನೊಂದು 15-20 ದಿನದಲ್ಲಿ ರೈಲ್ವೆ ಅಧಿಕಾರಿಗಳು ಸಮಯ ತಗೊಂಡು ಬೇಗ ಕೆಲಸ ಶುರು ಮಾಡ್ಲಿಕ್ಕೂ ಸಹ ಹೇಳಿದೀವಿ. ಬಹುಶಃ ಹೋಲಿ ಆದ್ಮೇಲೆ ಕೆಲಸ ಶುರು ಮಾಡುವಂತ ಕೆಲಸವನ್ನ ಮಾಡ್ತಾರೆ. ಅದಾದ್ಮೇಲೆ ನಿಮ್ಗೆ ಎಂದಿನ ಗೊತ್ತಿರೋ ಹಾಗೆ ನಮ್ಮ ಹಾಸನದಲ್ಲಿ ಕಳೆದ ಸರ್ಕಾರದಲ್ಲಿ G+1 ಏನು ಒಂದು ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ನಮ್ಮ ಸ್ಪೋರ್ಟ್ಸ್ ರೋಡ್ ಅಲ್ಲಿ ಕಟ್ಟಿ ಈಗಾಗಲೇ ಹಾಗೆ ನಿಂತಿದೆ. ಅದಕ್ಕೆ ಸಹ ಸರ್ಕಾರ ಈಗ ಪ್ರಾಥಮಿಕವಾಗಿ ಅಲ್ಲಿ ವೆಂಟಿಲೇಟರ್ಸ್, ಗ್ಯಾಸ್ ಪೈಪ್ ಲೈನ್, ಲಿಫ್ಟ್ ಮತ್ತೆ ಬೇಸಿಕ್ ಫೆಸಿಲಿಟಿಗಳು ಇಲ್ಲದೆ ಬರೀ ಬಿಲ್ಡಿಂಗ್ಸ್ ಅಷ್ಟೇ ಆಗಿತ್ತು ನಮ್ಮ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಅಲ್ಲಿ. ಅದಕ್ಕೆಲ್ಲ ಸುಮಾರು 9 ಕೋಟಿನ ಈ ಬಜೆಟ್ ಅಲ್ಲಿ ಕೊಟ್ಟಿದ್ದಾರೆ. ಜೊತೆಗೆ ಇನ್ನೂ 30 ಕೋಟಿ. ಈಗ ನಾವು ಸ್ಪೆಷಾಲಿಟೀಸ್ಗೆ ನಮ್ಮ ಅನುಮೋದನೆ ಸಿಕ್ಕಿರೋ ಸ್ಪೆಷಾಲಿಟೀಸ್ ಯಾವುದು ಅಂತ ಹೇಳಿದ್ರೆ ನಮ್ಮ ಕಾರ್ಡಿಯಾಲಜಿ, ನ್ಯೂರಾಲಜಿ, ನ್ಯೂರೋ ಸರ್ಜನ್ ಮತ್ತೆ ಯೂರಿಯಾಲಜಿ ಇಷ್ಟಕ್ಕೂ ಸಹ ಸ್ಪೆಷಾಲಿಟೀಸ್ಗೆ ನಮ್ಮ ಸರ್ಕಾರ ಅನುಮೋದನೆಯನ್ನ ಕೊಟ್ಟಿದೆ. ಅದಕ್ಕೆ ಸುಮಾರು 30 ಕೋಟಿಯಷ್ಟು ಪ್ರಸ್ತಾವನೆಯನ್ನ ಸಲ್ಲಿಸಿದ್ವಿ ಸ್ಪೆಷಲಿಸ್ಟ್ಗೆ ಮತ್ತೆ ಇಕ್ವಿಪ್ಮೆಂಟ್ಸ್ಗೆ ಅಂತ. ಅದನ್ನು ಸಹ ಕೊಡುವಂತ ಕೆಲಸವನ್ನ ಮಾಡ್ತಾರೆ. ಈಗ ಪ್ರಾಥಮಿಕವಾಗಿ ಈಗ ನಮಗೆ ಗ್ಯಾಸ್ ಪೈಪ್ ಲೈನ್ಸ್ ಇರ್ಬೋದು, ನಮ್ಮ ಇನ್ಸ್ಟ್ರೂಮೆಂಟ್ಸ್ ಆಗಿರ್ಬೋದು, ಬೇಸಿಕ್ ಫೆಸಿಲಿಟಿ ಏನೇನು ಒಂದು ಮಾಮೂಲಿ ಆಸ್ಪತ್ರೆ ಬೇಕು ಅದನ್ನ ಕೊಟ್ಟಿದ್ದಾರೆ. ಈ 3 ಸ್ಪೆಷಾಲಿಟಿ ತೆಗಿಲಿಕ್ಕೆ ಸರ್ಕಾರ ಅನುಮೋದನೆಯನ್ನ ಕೊಟ್ಟಿದೆ. ಕಳೆದ ವಾರ ಕ್ಯಾಬಿನೆಟ್ ನಲ್ಲಿ ನಾವು ಅದನ್ನ ಮಾಡಿಸ್ಕೊಂಡು ಬಂದಿದ್ದೀವಿ. ಬಹುನಿರೀಕ್ಷಿತ ಹಾಸನ ಬೇಲೂರು ರೈಲ್ವೆ ಮಾರ್ಗ ನಿರ್ಮಾಣಕ್ಕೆ ರಾಜ್ಯ ಸರ್ಕಾರದ ಶೇಕಡ 50ರಷ್ಟು ಪಾಲು ನೀಡಲು ಸರ್ಕಾರ ಮುಂದಾಗಿದೆ. ಅಲ್ಲದೆ ಯುನೆಸ್ಕೋ ಪಟ್ಟಿಗೆ ಸೇರಿರುವ ಬೇಲೂರು ಹಳೆಬೀಡು ಪ್ರವಾಸಿ ಸ್ಥಳಗಳ ಅಭಿವೃದ್ಧಿಗೆ ಹಣ ಒದಗಿಸಲು ಸರ್ಕಾರ ಒಪ್ಪಿಗೆ ಸೂಚಿಸಿದೆ. ಹಾಸನ ನಗರಸಭೆ ಮಹಾನಗರ ಪಾಲಿಕೆಯಾಗಿ ಮೇಲ್ದರ್ಜೆಗೆ ಏರುತ್ತಿರುವ ಹಿನ್ನೆಲೆಯಲ್ಲಿ ಅದಕ್ಕೆ ಅಗತ್ಯ ಮೂಲಭೂತ ಸೌಕರ್ಯ ಹಾಗೂ ಅಧಿಕಾರಿ ಸಿಬ್ಬಂದಿಗಳ ನೇಮಕಕ್ಕೆ ಅಗತ್ಯ ಅನುದಾನ ನೀಡಲು ಸರ್ಕಾರ ಒಪ್ಪಿಗೆ ಸೂಚಿಸಿದೆ ಎಂದು ವಿವರಿಸಿದರು. ಬಹುನಿರೀಕ್ಷಿತ ಯೋಜನೆ ನಮ್ಮ ಬೇಲೂರು ಮತ್ತೆ ಹಾಸನ ರೈಲ್ವೆ ಯೋಜನೆ. ನಿಮ್ಗೆಲ್ಲ ಗೊತ್ತಿರೋಕೆ ಅದು ಶೇರ್ ಇದ್ದಿದ್ದು ಸೆಂಟ್ರಲ್ ಪಾರ್ಟ್ 50%, ಸ್ಟೇಟ್ ಪಾರ್ಟ್ 50%. ನಾವು ಗೃಹ ಸರ್ಕಾರದ ಮುಖ್ಯಮಂತ್ರಿಗಳು ಮತ್ತೆ ಉಪಮುಖ್ಯಮಂತ್ರಿಗಳನ್ನ ಕೇಳ್ಕೊಂಡಾಗ ಅದನ್ನ ಒಪ್ಪಿಕೊಂಡು ಈ ಬಜೆಟ್ ಅಲ್ಲಿ ಅದನ್ನ ಸೇರಿಸಿದ್ದಾರೆ. ಅದನ್ನ ಶೇಕಡ 50% ನಾವು ರಾಜ್ಯ ಸರ್ಕಾರ ನಾವು ಬರ್ಸಕ್ ಒಪ್ಕೊಂಡಿದ್ದೀವಿ. ಹಾಗಾಗಿ ಈ ಯೋಜನೆಯನ್ನ ತಗೊಂಡಿದ್ದಾರೆ. ಈಗಾಗಲೇ ನಿಮ್ಗೆಲ್ಲ ಗೊತ್ತಿರೋಕೆ ಲ್ಯಾಂಡ್ ಅಕ್ವಿಸಿಷನ್ ಸಹ ಪ್ರೋಸೆಸ್ ಅಲ್ಲಿ ಇದೆ. ಇನ್ನ ಸೆಂಟ್ರಲ್ ಪಾರ್ಟ್ 50% ಕೊಟ್ಟ ಇದರಲ್ಲಿ 50% ನಾವು ಸ್ಟೇಟ್ ಕೊಡ್ಲಿಕ್ಕೂ ಸಹ ಸರ್ಕಾರ ಅನುಮೋದನೆ ಕೊಟ್ಟಿದೆ. ಅದು ಬಜೆಟ್ ಅಲ್ಲೂ ಸಹ ಈ ಸರಿ ಸೇರಿಸಿ ಬಜೆಟ್ ಅಲ್ಲಿ ಅನೌನ್ಸ್ ಮಾಡಿದ್ದಾರೆ. ನಮ್ಮ ಟೂರಿಸಂ ಸಚಿವರು, ನಮ್ಮ ಪ್ರವಾಸೋದ್ಯಮ ಸಚಿವರು, ನಮ್ಮ ಮುಖ್ಯಮಂತ್ರಿಗಳನ್ನ ಒಂದಷ್ಟು ಬೇಡಿಕೆ ಕೊಟ್ಟಿದ್ದೀವಿ. ಆ ಬೇಡಿಕೆಯಲ್ಲಿ ಮತ್ತೊಂದು ಅಂತ ಹೇಳಿದ್ರೆ ಬೇಲೂರು ಹಳೆಬೀಡು ನಮ್ಮೇನು ಯುನೆಸ್ಕೋ ಇಂದ ರೆಕಗ್ನೈಸ್ಡ್ ಆಗಿರುವಂತ ನಮ್ಮ ಬೇಲೂರು ಹಳೆಬೀಡು ಟೆಂಪಲ್ ನ ಮತ್ತಷ್ಟು ಮೂಲಭೂತ ಸೌಕರ್ಯಗಳಾಗಿರ್ಬೋದು, ಸುತ್ತಮುತ್ತ ಪಾರ್ಕಿಂಗ್ ವ್ಯವಸ್ಥೆಗೆಲ್ಲ ಒಂದಷ್ಟು ಅನುದಾನ ಕೇಳಿದ್ವಿ. ಅದನ್ನು ಸಹ ಈ ಬಜೆಟ್ ಅಲ್ಲಿ ಅನುದಾನವನ್ನು ಕೊಟ್ಟಿದ್ದಾರೆ. ಅನುದಾನ ಎಷ್ಟು ಅಂತ ನಿಗದಿ ಮಾಡಿರ್ಲಿಲ್ಲ, ಆದ್ರೆ ಒಂದು ಗುರುತ ಅಂತ ಅನುದಾನವನ್ನ ಕೊಟ್ಟಿದ್ದಾರೆ ಮೂಲಭೂತ ಸೌಕರ್ಯಕ್ಕೆ. ಅದು ದೇವಸ್ಥಾನ ಸುತ್ತ ಪಾರ್ಕಿಂಗ್ ವ್ಯವಸ್ಥೆಗಾಗಿರ್ಬೋದು,
ಅಗತ್ಯ ಏನು ನಮ್ಮ ಪ್ರವಾಸಿಗಳು ಬಂದಾಗ ತೊಂದರೆ, ಪಾರ್ಕಿಂಗ್ ಆಗಿರ್ಬೋದು, ಬೇರೆ ಯಾವುದೇ ಸೌಕರ್ಯಕ್ಕೆ ಕಿರಿಕಿರಿ ಆಗೋ ರೀತಿಯಲ್ಲಿ ಅದಕ್ಕೂ ಸಹ ಅನುದಾನವನ್ನ ಕೊಟ್ಟಿದ್ದಾರೆ. ನಿಮ್ಗೆಲ್ಲ ಗೊತ್ತಿರೋಂಗೆ ನಗರಸಭೆ ನಮ್ಮ ಸರ್ಕಾರ ಬಂದ್ಮೇಲೆ ಮಹಾನಗರ ಪಾಲಿಕೆಯಾಗಿ ಮೇಲ್ದರ್ಜೆ ಆಯಿತು. ಮೇಲ್ದರ್ಜೆ ಆದ್ಮೇಲೆ ನಮಗೆ ಮಹಾನಗರ ಪಾಲಿಕೆ ಅದರದ್ದೇ ಅಂತ ಅಗತ್ಯ ಅನುದಾನಗೊಳ್ಬೇಕಾಗ್ತದೆ. ಅಗತ್ಯ ಅಂತ ಸ್ಟಾಫ್ಸ್ ಆಗಿರ್ಬೋದು, ನಮಗೆ ಈಗಿರುವಂಥದ್ದು ಎಲ್ಲ 2ರಷ್ಟು ಸ್ಟಾಫ್ ಬೇಕಾಗ್ತಾರೆ. ಅದು ಪೌರ ಕಾರ್ಮಿಕರಿಂದ ಹಿಡಿದು ಅಭಿಯಂತರರಾಗಿರ್ಬೋದು, ಯಾವುದೇ ರೀತಿಯ ರೆವೆನ್ಯೂ ಆಫೀಸರ್ಸ್ ಆಗಿರ್ಬೋದು, ಎಲ್ಲ ಡಬಲ್ ಆಗ್ತಾರೆ. ಅದಕ್ಕೆಲ್ಲ ಅಗತ್ಯ ಅನುದಾನ ಕೊಡ್ತೀವಿ ನಾವು ಅಂತ ಬಜೆಟ್ ಅಲ್ಲಿ ಸರಿ ಅನೌನ್ಸ್ ಮಾಡಿದ್ದಾರೆ ಮಹಾನಗರ ಪಾಲಿಕೆಗೆ. ಅಲ್ಲಿಗೆ ಇನ್ನು ಅಧಿಕೃತ ನೋಡಿ ನಮ್ಮ ಮಹಾನಗರ ಪಾಲಿಕೆ ಅಂತಾನೆ ಕರಿಬೇಕಾಗ್ತದೆ. ಅದಕ್ಕೂ ಅಗತ್ಯ ಅನುದಾನ ಕೊಡ್ತೀವಿ ಅಂತ ಬಜೆಟ್ ಅಲ್ಲಿ ಮೊನ್ನೆ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಚನ್ನರಾಯಪಟ್ಟಣ ಹಾಗೂ ಅರಸೀಕೆರೆ ತಾಲೂಕಿನ ಏತ ನೀರಾವರಿ ಯೋಜನೆಗಳಿಗೆ ಮತ್ತು ಚನ್ನರಾಯಪಟ್ಟಣ ತಾಲೂಕಿನ ರಸ್ತೆ ಕಾಮಗಾರಿಗೆ ಅನುದಾನ ನೀಡಿರುವ ಸರ್ಕಾರ ಕಾಡಾನೆ ದಾಳಿಯಿಂದ ಮೃತಪಟ್ಟ ಕುಟುಂಬಕ್ಕೆ ನೀಡಲಾಗ್ತಿದ್ದ ಪರಿಹಾರವನ್ನು 15ರಿಂದ 20 ಲಕ್ಷಕ್ಕೆ ಹೆಚ್ಚಳ ಮಾಡಲಾಗಿದೆ. ಜೊತೆಗೆ ಭದ್ರಾ ಕಾಡಿನಲ್ಲಿ ಆನೆಗಳನ್ನು ಸಾಕಲು 20 ಕೋಟಿ ಹಣ ನೀಡಿರುವ ಸರ್ಕಾರ ಹಾಸನ ವಿಮಾನ ನಿಲ್ದಾಣಕ್ಕೆ 3 ತಿಂಗಳಲ್ಲಿ ಸಚಿವ ಸಂಪುಟದ ಅನುಮೋದನೆ ಮೂಲಕ 50 ಕೋಟಿ ಹಣ ನೀಡುವ ಭರವಸೆ ನೀಡಿದ್ದಾರೆ. ಒಟ್ಟಾರೆ ನಮ್ಮ 90% ಬೇಡಿಕೆಗಳನ್ನು ಈಡೇರಿಸುವ ಕೆಲಸವನ್ನ ರಾಜ್ಯ ಸರ್ಕಾರ ಮಾಡಿದೆ ಎಂದರು. ಇನ್ನ ನಿಮ್ಗೆ ಗೊತ್ತಿರೋಂಗೆ ನಮ್ಮ ಚನ್ನಪಟ್ಟಣ ತಾಲೂಕಲ್ಲಿ ಒಂದು 2 ಏತ ನೀರಾವರಿಗಳಿತ್ತು. ಅದರಲ್ಲಿ ತೋಟಿ ಏತ ನೀರಾವರಿಗೆ ಆನ್ಗೋಯಿಂಗ್ ವರ್ಕ್ ಅದು, ಅದಕ್ಕೂ ಸಹ ಅನುದಾನ ಬಿಡುಗಡೆ ಮಾಡಿದ್ದಾರೆ ಇದೇ ಬಜೆಟ್ ನಲ್ಲಿ. ಮತ್ತೆ ದಿಡ್ಗ ತುಮಕೂರು ಅಂತ ಒಂದು ಏತ ನೀರಾವರಿ, ಮತ್ತೆ ಕಣ್ಕಟ್ಟೆ ಹೋಬಳಿಯಲ್ಲಿ ಅತ್ತಿಕೆರೆ ತಾಲೂಕು ನಮ್ಮ ಸೂರ್ಯನಾರಾಯಣ ಹೋರಾಟದಲ್ಲಿ ಏತ ನೀರಾವರಿ ಎಲ್ಲರಿಗೂ ಸಹ ಇದೇ ಬಜೆಟ್ ಅಲ್ಲಿ ಅನುಮೋದನೆಯನ್ನ ಕೊಟ್ಟಿದ್ದಾರೆ. ಅದು ಸಹ ಕಾರ್ಯಗತಕ್ಕೆ ಬರ್ತದೆ. ಒಂದು ದಿಡ್ಗ ತುಮಕೂರು, ಮತ್ತೆ ಇನ್ನೊಂದು ಕಣ್ಕಟ್ಟೆ ಭಾಗದಲ್ಲಿ ಆಯ್ದ ಭಾಗ ಕೆರೆ ತುಂಬುವಂತ ಯೋಜನೆ. ಇನ್ನ ನಿಮ್ಗೆ ಕೆಶಿಪ್ ಅಂತ ಗೊತ್ತು, ನಾವು PWD ಅದರಲ್ಲಿ ಕೆಶಿಪ್ ಅಂತ ಒಂದು ಸೆಪರೇಟ್ ಇದೆ. ಅದರಲ್ಲೂ ಸಹ ನಮ್ಮ ಜಿಲ್ಲೆಗೆ ಹೊಂದಿಕೊಂಡಂತೆ ಶ್ರವಣಬೆಳಗೊಳ ವಿಧಾನಸಭಾ ಕ್ಷೇತ್ರ ಅಂದ್ರೆ ಚನ್ನಪಟ್ಟಣ ತಾಲೂಕಿಗೆ ಹೊಂದಿಕೊಂಡಂತೆ ಶ್ರೀರಂಗಪಟ್ಟಣ, KR ಪೇಟೆ, ಚನ್ನರಾಯಪಟ್ಟಣ ಆ ಕೆಶಿಪ್ ಅಲ್ಲಿ ಮೇಲ್ದರ್ಜೆಗೆ ಏರಿಸುವಂತ ಕೆಲಸವನ್ನ ಮಾಡಿದ್ರೆ ಅದರಲ್ಲಿ ನಮ್ಮ ಚನ್ನಪಟ್ಟಣ ತಾಲೂಕು ಸೇರೋದ್ರಿಂದ ಭಾಗಶಃ ಸುಮಾರು ಹಳ್ಳಿಗಳು ಈ ಒಂದು ರಸ್ತೆ ಸಂಪರ್ಕ ಇರೋದ್ರಿಂದ ಅದು ಸಹ ಬಜೆಟ್ ಅಲ್ಲಿ ನಮ್ಗೆ ಅನುದಾನವನ್ನ ಕೊಟ್ಟಿದ್ದಾರೆ. ನಿಮ್ಗೆಲ್ಲ ಗೊತ್ತಿರುವಂಗೆ ಮಾನ್ಯ ನಮ್ಮ ಪರಿಸರ ಮತ್ತೆ ಅರಣ್ಯ ಸಚಿವರು ಬಂದಾಗ ನಮ್ಮೆಲ್ಲ ಮಾಧ್ಯಮ ಸ್ನೇಹಿತರು ನಮ್ಮ ಜೊತೆ ಇದ್ರಿ. ಒಂದ್ ದಿನ ಎಲ್ಲ ನಮ್ಮ ಜೊತೆ ನೀವು ಕಳೆದ್ರಿ. ಹೌದು, ನಾನು ಸಹ ಮನವಿಯನ್ನ ಮಾಡ್ಕೊಂಡೆ, ನೀವೆಲ್ಲ ಇದ್ರಿ. ಈ 15 ಲಕ್ಷ ಕನಿಷ್ಠ ಎಲ್ಲರೂ ಹೇಳಿದ್ರು 50 ಲಕ್ಷ 25 ಲಕ್ಷ ಆದ್ರೆ ನಾವು ಅರ್ಥಗರ್ಭಿತವಾಗಿ ಹೇಳ್ಬೇಕು. ನಾವು ಯಾವುದೇ ಹೇಳೋದಾದ್ರೆ ನಾವು 20 ಲಕ್ಷಕ್ಕಾದ್ರೂ ರೈಸ್ ಮಾಡಿ ದಾಳಿಯಿಂದ ಮೃತಪಟ್ಟವ್ರಿಗೆ ಅಂತ ಅದನ್ನ ಪುರಸ್ಕರಿಸಿ ನಿಮಗೆಲ್ಲ ಗೊತ್ತು 15 ಲಕ್ಷದಿಂದ 20 ಲಕ್ಷಕ್ಕೆ ಅದನ್ನ ಪುರಸ್ಕರಿಸಿದ್ದಾರೆ. ಜೊತೆಗೆ ನಾವು ಆನೆ ಧಾಮವನ್ನ ಕೇಳಿದ್ವಿ, ಅವ್ರು ನಮ್ಮ ಜಿಲ್ಲೆಯಲ್ಲೆಲ್ಲ ಮಾಡ್ಕೊಡಿದ್ರು. ಅವರು ಭದ್ರಾ ಟೈಗರ್ ರಿಸರ್ವ್ ಫಾರೆಸ್ಟ್ ಅಲ್ಲಿ ಆ ಪ್ರಾಜೆಕ್ಟ್ ಅಲ್ಲಿ ಮಾಡ್ತೀವಿ ಅಂತ ಅದು ಸುಮಾರು ಒಂದು 17 ಕೋಟಿಯನ್ನ ಮೀಸಲಿಟ್ಟಿದ್ದಾರೆ. ಅದು ಪ್ರೈಮರಿ. ಈಗ 17 ಕೋಟಿ ಸಾಕಾಗಲ್ಲ ಅಂತ ಎಷ್ಟೇ ಟಿಪ್ಪಣಿಗಳು ಬರ್ಬೋದು, ಅದೇ ಪ್ರೈಮರಿ. ಈಗ 17 ಕೋಟಿಯಲ್ಲಿ ನಾವು ಏನೇನು ಮೂಲಭೂತ ಸೌಕರ್ಯಗಳನ್ನ ಅಲ್ಲಿ ಮಾಡ್ಬೋದು. ಇಲ್ಲಿ ನಾವು ಆನೆಗಳನ್ನ ಪುಂಡಾನೆಗಳನ್ನ ಕ್ಯಾಪ್ಚರ್ ಮಾಡಿ ಈ ಆನೆಗಳನ್ನ ಅಲ್ಲಿ ಡಂಪ್ ಮಾಡ್ಲಿಕ್ಕೆ ಮೂಲಭೂತ ಸೌಕರ್ಯಗಳು ಏನೇನು ನಾವು ಕೆಲಸ ಪ್ರಿಲಿಮಿನರಿ ಸ್ಟೇಜ್ಗೆ 17 ಕೋಟಿಯನ್ನ ಕೊಟ್ಟಿದ್ದಾರೆ. ಈಗ ಅಟ್ಲೀಸ್ಟ್ ಅಷ್ಟು ಕೊಟ್ರೆ ಅದು ಆನ್ಗೋಯಿಂಗ್ ಪ್ರಾಜೆಕ್ಟ್ ಆಗ್ತದೆ. ಇನ್ನು ವರ್ಷ ಪ್ರತಿ ಬಜೆಟ್ ಅಲ್ಲಿ ಆಗಿರ್ಬೋದು ನಾವು ಆಗ್ರಹ ಮಾಡಿ ಅನುದಾನ ಕೆಲಸವನ್ನ ಮಾಡ್ಬೋದು. ಅದಕ್ಕೆ ನಾವು ಕನ್ನಡದಲ್ಲಿ ಎಲಿಫೆಂಟ್ ಸಾಫ್ಟ್, ಕನ್ನಡದಲ್ಲಿ ನಾವು ಆನೆಧಾಮ ಅಂತಂದ್ರು ಸರ್ಕಾರ ಒಂದು ಎಲಿಫೆಂಟ್ ಸಾಫ್ಟ್ ರಿಲೀಫ್ ಸೆಂಟರ್ ಅಂತ ಒಂದು ಆ ನಾಮದಡಿ ಬಜೆಟ್ ಅಲ್ಲಿ ದುಡ್ಡನ್ನ ಕೊಟ್ಟಿದ್ದಾರೆ. ನಮ್ಗೆಲ್ಲ ಎಲ್ರಿಗೂ ನಿರೀಕ್ಷೆ ಇತ್ತು ಯಾವುದು ನಮ್ಗೆ ಏರ್ಪೋರ್ಟ್ಗೆ ದುಡ್ಡು ಕೊಟ್ಟಿಲ್ಲ ಅಂತ. ಏರ್ಪೋರ್ಟ್ಗೆ ನಾನು ಸಹ ನಮ್ಮ IDD ನಮ್ಮ ಕನ್ನಡ ಸರ್ಕಾರದ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಮತ್ತೆ ನಮ್ಮ MP ಪಾಟೀಲ್ ಸರ್ ಮನವಿ ಮಾಡಿದ್ವಿ. ಆದ್ರೆ ಆನ್ಗೋಯಿಂಗ್ ಪ್ರಾಜೆಕ್ಟ್ ಈಗ ಏನು ಕಂಪ್ಲೀಷನ್ಗೆ ಹತ್ರ ಬಂದಿರುವಂತಹ ಏರ್ಪೋರ್ಟ್ಸ್ಗೆ ನಾವು ಅನುದಾನ ಈಗ ಕೊಡ್ಬೇಕಾಗ್ತದೆ. ಹಾಗಾಗಿ ಅದರಲ್ಲಿ ನಮ್ಮ ಹಾಸನ ಏರ್ಪೋರ್ಟ್ಗೆ ಈ ಸಲ ಅನುದಾನ ಕೊಟ್ಟಿವೆ ಹೊರತು ಇನ್ನ 3 ತಿಂಗಳಲ್ಲಿ ಕ್ಯಾಬಿನೆಟ್ ಅಲ್ಲಿ ಇರಿಸಿ ಸುಮಾರು 50 ಕೋಟಿ ಬಿಡುಗಡೆ ಮಾಡುವಂತ ಕೆಲಸವನ್ನ 100ಕ್ಕೂ ನಾವು ಮಾಡ್ತೀವಿ. ನಾನು ಇವತ್ತು ಮಾತು ಹೇಳಿದೀನಿ, ಈ ಮಾತಿಗೆ ಬದ್ಧನಾಗಿದ್ದೀನಿ. ಮತ್ತೆ ಎಲ್ಲಾ ರೀತಿಯ ಪತ್ರ ವ್ಯವಹಾರಗಳು ಆಗಿದೆ. ಈಗ ವಿಜಯಪುರ ಆಗಿರ್ಬೋದು, ಅಲ್ಲಿ ಮುಂದಿನ ವರ್ಷ ನಾವು ಫ್ಲೈಯಿಂಗ್ ಮಾಡ್ಬೇಕಾಗ್ತದೆ ಅನ್ನೋ ವಿಷಯದಲ್ಲಿ ಅಲ್ಲಿ ಅನುದಾನ ಕೊಟ್ಟಿದ್ದಾರೆ ಹೊರತು ಇಲ್ಲಿ ನಮ್ಮ ಹಾಸನಕ್ಕೆ ಕೊಡಬಾರ್ದು ಅಂತ ಯಾವುದೂ ರೀತಿ ಇಲ್ಲ. ನಾವು ಕೊಟ್ಟಿರೋದ್ರಲ್ಲಿ ನಾನು ಹೇಳಿದ್ರಲ್ಲಿ 90ರಷ್ಟು ಬೇಡಿಕೆಗಳನ್ನ ನಮ್ಗೆ ಈಡೇರಿಸಿದ್ದಾರೆ.
ಆದ್ರೆ ನಮ್ಮೆಲ್ಲರೂ ಹಾಸನದವ್ರಿಗೆ ಇದ್ದಿದ್ದು ಏರ್ಪೋರ್ಟ್ ಸರಿ ಅನುದಾನ ಬರ್ತದ ಅಂತ. ಆದ್ರೆ 100 ಅದನ್ನ ಕ್ಯಾಬಿನೆಟ್ ಇರಿಸಿ ಸುಮಾರು 50 ಕೋಟಿ ಬಿಡುಗಡೆ ಮಾಡುವಂತ ಕೆಲಸವನ್ನ ಮಾಡ್ತೀವಿ. ಜೊತೆಗೆ ಈಗ ಇರುವಂತ ಸಿಚುವೇಶನ್ ಅಲ್ಲಿ ಯಾವುದೇ ದುಡ್ಡಿನ ಕೊರತೆ ಹಾಸನ ಏರ್ಪೋರ್ಟ್ ಇಲ್ಲ.